ನೀರಿಗಾಗಿ ತೆಗ್ಗಿಹಳ್ಳಿ ಮಹಿಳೆಯರ ಹೋರಾಟ. ಆಯೂಬ್ ನಾಠೀಕರ್ ನೇತೃತ್ವದಲ್ಲಿ ತಹಶೀಲ್ದಾರ್ ಕಚೇರಿ ಮುಂದೆ ಧರಣಿ. ಇಂಡಿ ಮತಕ್ಷೇತ್ರದ ತೆಗ್ಗಿಹಳ್ಳಿ ಗ್ರಾಮದ ನೂರಾರು ಮಹಿಳೆಯರು ಕುಡಿಯುವ ನೀರಿನ ಸಮಸ್ಯೆಯಿಂದ ಬೇಸತ್ತು ಆಯೂಬ್ ನಾಠೀಕರ್ ನೇತೃತ್ವದಲ್ಲಿ ಕೊಡಗಳನ್ನು ಹಿಡಿದುಕೊಂಡು ತಹಶೀಲ್ದಾರ್ ಕಚೇರಿ ಮುಂದೆ ಧರಣಿ ನಡೆಸಿದರು. ಗ್ರಾಮದಲ್ಲಿ ಉಂಟಾಗಿರುವ ತೀವ್ರ ನೀರಿನ ಸಮಸ್ಯೆ ಪರಿಹರಿಸುವಂತೆ ಆಗ್ರಹಿಸಿದ ಮಹಿಳೆಯರು ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಈ ಮತಕ್ಷೇತ್ರದಾಗ ನಾವು ನಿಮ್ಮ ನೀರು ಕೊಡ್ತೀವಿ, ರೋಡ್ ಕೊಡ್ತೀವಿ, ರೈತರಿಗೆ ನೀರು ಕೊಡ್ತೀವಿ, ರೈತರಿಗೆ ಹೆಲ್ಪ್ ಮಾಡ್ತೀವಿ, ರೈತರ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳಿ ದೊಡ್ಡ 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 ಮಾತು ಕ್ರೀಡೆ ಸ್ಟೇಜ್ ಮ್ಯಾಗ ಹೇಳ್ತೀರಿ. ಇವತ್ತಿನ ದಿವಸ ಏನಾದ ಹೆಣ್ಮಕ್ಳು ಬಂದು ಹಾಲಿ ಕೊಡ ತಂದೇನಾದ ಇಲ್ಲಿ ಹಿಂದಿ ವಿಧಾನಸಭಾದಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನಿಮ್ಮ ಹೆಸರ ಮ್ಯಾಗ ಹೋಗ್ಕೊಳಕತ್ತಾರ. ಶಾಸಕರು ಎಲ್ಲಿದ್ದೀರಿ? ಬೆಂಗಳೂರದಾಗ ನನ್ನ ಸಚಿವ ಸ್ಥಾನ ಕೊಡ್ರಿ ಅಂತ ಅಲ್ಲಿ ಹೋಗ್ಬಿಡ್ತೀರಿ. ಇಲ್ಲಿ ಜನ ಏನಾದ ನೀರಿಗಾಗಿ ಪರದಾಡ್ಲಾಕತ್ತಾರ. ನಿಮ್ಮ ಪಿಡಿಒ ಏನ್ ಹೇಳ್ತಾನ, ನೀರ್ ಇಲ್ರಿ ಸಾಹೇಬ್ರ ಅಂತ ಹೇಳಿದ್ರ ನಮ್ಗೆ ಏನು ಗೊತ್ತಿಲ್ಲ, MLA ಹೋಗಿ ಕೇಳ್ರಿ ಎತ್ತ ಹೇಳ್ತಾನವ. ನೀವಂತರು ಬೆಂಗಳೂರದಾಗ ಕೂತೀರಿ. ಸುಮಾರು 16-18 ಗಾಡಿ VRL ಕರ್ಸಿ ಇದ್ದಿದ್ ಮಂಡಿಗೆಲ್ಲ ಅಲ್ಲಿ ಕರ್ಸಿಲಾಕತ್ತೀರಿ. ನಮ್ಗೆ ಸಚಿವ ಮಾಡ್ರಿ ಬಂದಂತ ಅಲ್ಲಿ ಹೋಗಿ ಇಂಡಿ ಮತಕ್ಷೇತ್ರದವ್ರ ದುರ್ದೈವಿ ಏನಪ್ಪಾ ಅಂತಂದ್ರ ಆ DK ಶಿವಕುಮಾರ್ ಅವರಿಗೆ ಡಕಾ 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 ಡಿಕ್ಕಿ ಬೀಳಾಕತ್ತಾರ, ಕಾಲು ಬೀಳಾಕತ್ತಾರ. ಇದು ನಮ್ಮ ಮತಕ್ಷೇತ್ರದ ದುರ್ದೈವಿ. ಜನರಿಗೆ ನೀರಿಲ್ಲ, ಜನರಿಗೆ ನೀರಿಲ್ಲ. ನಮ್ಮ ಸಚಿವ ಸ್ಥಾನ ಕೊಡ್ರಿ ಅಂತ ಈ ಮತಕ್ಷೇತ್ರ ಜನರಿಗೆ ಸನ್ಮಾನ್ಯ ಶಾಸಕರು ಬೆಂಗಳೂರು ಬೈದು ಕಾಲು ಬೀಳಿಸಲಾಕತ್ತಾರ, ಕೋಟಿಗಟ್ಟಲೆ ಖರ್ಚು ಮಾಡಕತ್ತಾರ. ಇಲ್ಲಿ ಜನ ಏನದ ಖಾಲಿ ಕೊಡ ತಗೊಂಡು ತಹಶೀಲ್ದಾರ್ ಆಫೀಸ, AC ಆಫೀಸ, ಆ ಪಿಡಿಒ ಯಾವ ಪಿಡಿಒ ಹುಚ್ಚ ಅಶೋಕ್ ಹೊನ್ನಾಳವನ ಪಿಡಿಒ ಅದಾನಲ್ಲ ಅವ್ರ ಬಳಿ ಅಲಿಲಾಕತ್ತಾರ ಜನ. ಮತಕ್ಷೇತ್ರದಾಗ ಏನ ನಡೆದಾದ ಅಭಿವೃದ್ಧಿ ನಡೀಲಾಕತ್ತಿಲ್ಲ. ವಿಶೇಷವಾಗಿ ಗಂಟಾಘೋಷವಾಗಿ ಸನ್ಮಾನ್ಯ ಯಶವಂತರಾವ್ ಅವರಿಗೆ ಖಾಲಿ ಕೊಡ ತಗೊಂಡು ಹೆಣ್ಮಕ್ಳು ಇಷ್ಟೆಲ್ಲ ಬಂದಾರಪ್ಪ ಅಂದ್ರ ಶಾಪ್ ಕುಡ್ಲಾಕ ಬಂದಾರ. ಯಾಕೆ ಇಷ್ಟು ಹೆಣ್ಮಕ್ಳು ಉದ್ಯೋಗ ಬಂದಾರ, ಇಷ್ಟು ಹೆಣ್ಮಕ್ಳು ಬಂದಾರ, ಮಕ್ಕಳ ಮರಿ ಎಲ್ಲ ಬಿಟ್ಟು ಇಲ್ಲಿ ಬಂದಾರ. ಇಲ್ಲಿ ಅಧಿಕಾರಿಗಳು ಯಾರು ಅದಾರ ಸತ್ತಾರ. AC ಸಾಹೇಬ್ರು, ತಹಸೀಲ್ದಾರ್ ಸಾಹೇಬ್ರು, PDO ಎಲ್ಲಿದ್ರು ಬರ್ಬೇಕಿಲ್ಲಿ. ಜೇರ್ ಕಟ್ಟ ಬರ್ಲಿಕ್ಕಪ್ಪ ಅಂತಂದ್ರ ಇಡೀ ಊರು ಬಂದ್ ಮಾಡ್ತೀವಿ. ನಮ್ಮ ಅಧಿಕಾರದು ಮೂಲಭೂತ ಸೌಲಭ್ಯಗಳು ಕೊಡಲಿಕ್ಕಪ್ಪ ಅಂತಂದ್ರ ಇವ್ರು ಅಲ್ಲೋರ್ ಕಲ್ಲೋರ್ ಮಾಡ್ತೀವಿ. PD ಪಾಟೀಲರು ನಾವೆಲ್ಲರೂ ಕೂಡಿ ಇಡೀ ಮತಕ್ಷೇತ್ರದ ಜನ, ಇದು ಒಂದೇ ತೆಗ್ಗಳಿ ಸಮಸ್ಯೆ ಇಲ್ಲ. ಇಡೀ ಮತಕ್ಷೇತ್ರ ಒಳಗೆ ರೋಡ್ ಇಲ್ಲ, ನೀರಿಲ್ಲ, ಏನೇನು ಮೂಲಭೂತ ಸೌಲಭ್ಯಗಳು ಇಲ್ಲ. ಅದಕ್ಕಾಗಿ ಜಿಲ್ಲಾಡಳಿತವಾಗಲಿ, ತಾಲೂಕು ಆಡಳಿತ ಆಗಲಿ, ತಹಶೀಲ್ದಾರ್ಗಾಗಲಿ ನಾವು ವಿಶೇಷವಾಗಿ ಹೇಳ್ತೀವಿ. ಜೇರ್ ಕಟ್ಟ ಇದು 2-3 ತಾಸದಾಗ ಒಂದು ದಿವಸ ಇಲ್ಲ, 2-3 ತಾಸೊಳಗ ನೀರಿನ ಸಮಸ್ಯೆ ಬಗೆಹರಿಬೇಕಪ್ಪ ಅಂತಂದ್ರ ತಹಶೀಲ್ದಾರ್ ಆಫೀಸ್ ಮುತ್ತಿಗೆ ಹಾಕ್ತಿವಿ, ಇಂಡಿ ಊರು ಬಂದ್ ಮಾಡ್ತೀವಿ. ಜೇರ್ ಕಟ್ಟ ಆಫೀಸ್ ಬರಬೇಕು. ಮತ್ತೊಂದು ನಾಗೇಂದ್ರ ಸಾಹೇಬ್ರೆ, ನೀವು ಹೊಸದಾಗಿ ಬಂದಿದ್ದೀರಿ. ಆ PDO ಹೆಸರು ಏನ್ರಿ? ಒಂದು ಅಶೋಕ ಹೊಣವಾಡ ಯಾವುದೇ ಸಮಸ್ಯೆ ಅವ್ರಿಗೆ ಬರ್ತೀನಿ ಅನ್ನೋದು ಯಾರು ಅಲ್ಲಿ ಯಾಕಂದ್ರೆ ಜನರ ಪರವಾಗಿರ್ಲಿಕ್ಕೆ ಅಂದ್ರೆ ಆಫೀಸರ್ ಅಲ್ಲಿ ಇರಬಾರ್ದು. ಅದಕ್ಕಾಗಿ ಈ ಮೂಲಕ AC ಸಾಹೇಬರಿಗಾಗಲಿ, ತಹಶೀಲ್ದಾರ್ ಸಾಹೇಬರಾಗ್ಲಿ ಕಡ್ಡಾಯವಾಗಿ ಹೇಳಕತ್ತೀವಿ, ನಮ್ಮ ನೀರು ಕುಡಿಯಲ್ಲ, ನೀರಿಲ್ಲ ಸರ್. ಹಳ್ಳಿ ಏನಾದ ಸುಮಾರು 25-30 ಇವೆಲ್ಲ ಹೆಣ್ಮಕ್ಳು ಮುಂದೆ ಆಗಲ್ಲಪ್ಪ. ಅದೇ ಕೊಡ ತಗೊಂಡು ಇವತ್ತಿನ ದಿವಸ ನಿಮ್ಮ ಆಫೀಸರ್ ಬರ್ತಾರೆ ಅಂತಂದ್ರೆ ನಿಮ್ದು ದುರ್ದೈವಿ, ನಮ್ದು ದುರ್ದೈವಿ. ಯಾಕೆ ನಮ್ ದುರ್ದೈವಿ ಯಾಕಪ್ಪ ಅಂತಂದ್ರೆ ಅಂತ ಶಾಸಕರಿಗೆ ನಾವು 3 ಸಲ ನಾವು ಗೆಲ್ಸ್ಕೊಡ್ತೇವಪ್ಪ ಅಂದ್ರೆ ಈ ಮತಕ್ಷೇತ್ರ ದುರ್ದೈವಿ ನಮ್ದು. ಮತ್ತೊಂದು ಏನಾರು ಒಳ್ಳೆ ಮಾಡ್ತಾರ ಅಂತ ದೊಡ್ಡ ಮನಸ್ಸಿಂದ ಮಾಡಿದ್ವಿ 3 ಸಲ ಶಾಸಕರಿಗೆ. ಅವ್ರು ಏನ್ ಮಾಡಕತ್ತಾರ,
ಇಲ್ಲಿ ನೀರಿಲ್ಲ, ಬರಗಾಲ ಬಿದ್ದಾವ. ಅವರು ಸಚಿವ ಸ್ಥಾನಕ್ಕೆ ಅಲ್ಲಿ ಹೋಗಿ ಕೂತಾರ. ನನಗೆ ಸಚಿವರು ಮಾಡ್ರಿ, ನಾನು ಸಚಿವ ಮಾಡ್ರಿ ಅಂತ ಅವ್ರು ಉದ್ಧಾರ ಕೂಡ ಕೂತಾರ. ಇಲ್ಲಿ ಸಾಮಾನ್ಯ ಜನರ ಮತಕ್ಷೇತ್ರ ಜನರು ಏನದ ಇವತ್ತಿನ ದಿವಸ ಕೊಡ ತಗೊಂಡು ಎಲ್ಲಾರು ನೋಡಿ ಅವರು ಈ ಹೆಣ್ಮಕ್ಳು ಬಂದಾರಪ್ಪ ಅಂದ್ರೆ 50 ವರ್ಷ ಒಂದು ಹೆಣ್ಮಕ್ಳು ಮನಿ ಬಿಟ್ಟಪ್ಪ ತಪ್ಪ ಅಂದ್ರೆ ಸಣ್ಣ ಹುಡುಗರು ಅವರು ಇವರು ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.